ಹನೂರು ವಿಧಾನಸಭಾ ಕ್ಷೇತ್ರದ ಸಿಂಗಾನಲ್ಲೂರು ಗ್ರಾಮದ ಜನರಲ್ ಬಡಾವಣೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಚರಂಡಿ, ಡಗ್ಸ್ ಕ್ಯಾಬ್ ನಿರ್ಮಾಣ ಅಭಿವೃದ್ಧಿ ಸೇರಿದಂತೆ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂಆರ್ ಮಂಜುನಾಥ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಎಸ್ಟಿಪಿಟಿ ಯೋಜನೆಯಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ. ಗ್ರಾಮಕ್ಕೆ ಪ್ರಮುಖವಾಗಿ ಮುಖ್ಯ ರಸ್ತೆ ಅಭಿವೃದ್ಧಿ ಪಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನ ತಂದು ಇನ್ನು ಉಳಿದಿರುವಂತಹ ಅಭಿವೃದ್ಧಿ ಕಾಮಗಾರಿ ಕೆಲಸಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಈ ವೇಳೆ ಸಿಂಗಾನಲ್ಲೂರು ರಾಜಣ್ಣ ಮುಖಂಡರು ಶಾಸಕ ಮಂಜುನಾಥ್ ಅವರಿಗೆ ಶಾಲು ಬೃಹತ್ ಹಾರವನ್ನ ಹಾಕಿ ಸನ್ಮಾನ ಮಾಡಿದ್ದಾರೆ. ಸೈಲ್ ನೋಡಿ ಸಂಖ್ಯೆ ಸರ್ ತಲೆ ಐತಿ ಸರ್ ಅದು ಕಾಣ್ಬೇಕಲ್ಲ ಆಮೇಲೆ ಅದ್ರ ಏನೋ ಇನ್ನು 1 ವರ್ಷ 2 ವರ್ಷದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಹಾಗಾಗಿ ಪ್ರತಿಯೊಂದು ಕೆಲಸ ಸಹ ಸಂಪೂರ್ಣ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ನಮ್ಮ MLA ಸಾಹೇಬರಿಗೆ ಇವತ್ತು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ಗುದ್ಲಿ ಪೂಜೆಯಲ್ಲಿ ಒಂದು ಭಾಗವಹಿಸೋದಕ್ಕೆ ಇವತ್ತು ಅವ್ರಿಗೆ ನಾವು ಸನ್ಮಾನವನ್ನ ಮಾಡಲಿಕ್ಕೆ ಒಂದು ಅವಕಾಶ ಆಯ್ತು. MLA ಅದ್ರ ಏನೋ ಇವತ್ತು ಏನು ಸಿಂಗನಲ್ಲೂರು ಆಕ್ಚುಲಿ ನನಗೆ ಆ ಮುಖ್ಯ ರಸ್ತೆದು ಆಗ್ಬೇಕು. ಅದು 1 ಕಿಲೋ ಎಲ್ಲಿ ಕಶ್ಯಪಟ್ಟಪ್ಪ ದೇವಸ್ಥಾನದಿಂದ ತನಕನೂ ಅದು 1 ಕಿಲೋಮೀಟರ್ ಆಗ್ಬೋದು. ಅದು ತಾರ್ ಮಾಡೋದ ಅಥವಾ ಶಿಶಿ ಮಾಡೋದ? ಸರಿ ಆಯ್ತು, ತಾರ್ ಅದು ಆಗ್ಬೇಕು. ಅಲ್ಲಿಂದ ಈ ಗ್ರಾಮಕ್ಕೆ ಬಹಳ ಮೂಲಭೂತ ಸೌಕರ್ಯ ಅವಶ್ಯಕತೆ ಇರೋದ್ರಿಂದ ಈ ಎಲ್ಲ ಅನುದಾನನ ಒಂದು ಅವಕಾಶ ಆಗಿದೆ. ಅದನ್ನ ಎಲ್ಲಾನು ನಿಂತು ಇವಾಗ ಏನೋ ರಾಜಣ್ಣ ಅವರು ಮಾಡ್ತಾ ಇದ್ದಾರೆ. ಬಟ್ ಅದೇ ರೀತಿ ಎಲ್ಲ ಕೆಲಸ ನೀಟಾಗಿ ಬರಬೇಕು. ಇಲ್ಲಿಂದ ಸ್ಥಳೀಯರೆಲ್ಲ ನೀವು ಏನಿತ್ತು ಒಂದು ಫಾಲೋಅಪ್ ಮಾಡಿ ಕ್ವಾಲಿಟಿ ಕೆಲಸ ಆಗಬೇಕು ಅಷ್ಟಂತೂ ನಾನು ನೇರ ಹೇಳ್ತೀನಿ. ಸೊ ಹಾಗಾಗಿ ಇಷ್ಟು ಕೆಲಸ ಆಗಲಿ, ಉಳಿದಂಥ ಕೆಲಸಗಳು ಏನು ಬಾಕಿ ಇದೆಯೋ ಅದನ್ನು ಸಂಪೂರ್ಣವಾಗಿ ಉಳಿದ 1.5-2 ವರ್ಷದೊಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಒಟ್ಟಾರೆ ಇವತ್ತು ಚಳ್ಳಕೆರೆ ತಾಲೂಕಿನ ರೇಣುಕಾಪುರ